Hello everyone and welcome back to my channel. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಈಸಿ ಬಾರ್ಡರ್ ಡಿಸೈನ ಸ್ಯಾರಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಸ್ಯಾರಿ ಬಂದು ಸಿಂಗಲ್ ಕಲರ್ ಇದೆ ಆ್ಯಂಡ್ ಗೋಲ್ಡ್ ಬಾರ್ಡರ್ ಹಾಗೆ ಗೋಲ್ಡಲ್ಲಿ ಬುಟ್ಟಾಸ್ ಇದೆ. ಸೊ ಇಲ್ಲಿ ಕಲರ್ ಬಂದು ನಾನು 2 ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಗೋಲ್ಡ್ ಇರೋದ್ರಿಂದ ಸ್ಯಾರಿಲಿ ನಾನು ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ನಾಟ್ ಎಕ್ಸಾಕ್ಟ್ಲಿ ಗೋಲ್ಡ್ ಬಟ್ ಸಿಮಿಲರ್ ಟು ದಟ್. ಸೊ ಇಲ್ಲಿ 6 ಎಳೆ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು, ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸೊ ಪಲ್ಲು ರೈಟ್ ಸೈಡಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಈ ಬಾರ್ಡರ್ ಡಿಸೈನ್ ಬಂದು 2 ಸ್ಟೆಪ್ಸಲ್ಲಿ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ ಈ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನಾಟ್ನ ಮೊದಲಿಗೆ ಫಿಕ್ಸ್ ಮಾಡ್ಕೊಬೇಕು ಎಂಡಲ್ಲಿ. ಸೊ ನಾಟ್ ಫಿಕ್ಸ್ ಆದಮೇಲೆ ಚೈನ್ಸ್ ಹಾಕಬೇಕು. 1 2 ಆ್ಯಂಡ್ 3 3 ಚೈನ್ ವರ್ಕ್ ಮಾಡಿ ಟ್ರಿಪಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ಈ ಕಂಪ್ಲೀಟ್ ಬಾರ್ಡರ್ ಡಿಸೈನ್ ಬಂದು ಫುಲ್ ಆಫ್ ಟ್ರಿಪಲ್ ಕ್ರೋಶೆಟಿಂದನೇ ಬರುತ್ತೆ. ಹಾಗಾಗಿ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ನಾನೇನಲ್ಲಿ ಲಾಕ್ ಮಾಡಿದ್ದೆ ಅದರ ಪಕ್ಕದಲ್ಲೇ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ಇದು ನಮ್ಮ ಫಸ್ಟ್ ಟ್ರಿಪಲ್ ಕ್ರೋಶೆಟ್. ಇದಾದಮೇಲೆ ಸೆಕೆಂಡ್ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ 2 ಸಲ ಹೀಗೆ ದಾರ ತೊಗೊಂಡು ಪ್ರೀವಿಯಸ್ ಟ್ರಿಪಲ್ ಕ್ರೋಶೆಟ್ ಮಾಡಿದ್ದೆ ಅಲ್ವ ಅದರ ಪಕ್ಕದಲ್ಲಿ ಮಾಡ್ಕೊಬೇಕಾಗತ್ತೆ. ಸೊ ಗ್ಯಾಪ್ ಕೊಡಬಾರ್ದು, ಪಕ್ಕದಲ್ಲೇ ವರ್ಕ್ ಮಾಡಬೇಕು. ಸೊ ಈ ರೀತಿ 3 ಚೈನ್ ಆದಮೇಲೆ 2 ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ನೆಕ್ಸ್ಟ್ ಈಗ ಪಿಕೋ ಸ್ಟಿಚ್ ಮಾಡ್ಕೊತೀನಿ. ಅದಕ್ಕೋಸ್ಕರ 3 ಚೈನ್ಸ್ ವರ್ಕ್ ಮಾಡಿ ಈ 2 ಟ್ರಿಪಲ್ ಕ್ರೋಶೆಟ್ ಏನಿದೆ ಅಲ್ವಾ, ಇವಾಗಷ್ಟೇ ನಾನು 2 ಟ್ರಿಪಲ್ ಕ್ರೋಶೆಟ್ ವರ್ಕ್ ಮಾಡಿದೆ. ಅದೆರಡರನ್ನು ಸೇರಿಸ್ಕೊಂಡು ಈ 3 ಚೈನ್ ಅಲ್ಲಿಗೆ ಫಿಕ್ಸ್ ಮಾಡಬೇಕು. ಆ್ಯಂಡ್ ಮತ್ತೆ ಇನ್ನು 2 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಆ 2 ಟ್ರಿಪಲ್ ಕ್ರೋಶೆಟ್ನ ಸೇರಿಸ್ಕೊಂಡು 2 ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಈ ರೀತಿ ಬರುತ್ತೆ. ಇವಾಗ 1 ಚೈನ್ ವರ್ಕ್ ಮಾಡಬೇಕು. ಸೊ 1 ಚೈನ್ ಆದಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಆ 1 ಚೈನಷ್ಟು ಗ್ಯಾಪ್ ಕೊಟ್ಕೊಳ್ಳಿ ಬೇಸಲ್ಲಿ. ಸೊ ಅಷ್ಟು ಗ್ಯಾಪನ್ನು ಕೊಟ್ಟು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಇದು ಫಸ್ಟ್ ಟ್ರಿಪಲ್ ಕ್ರೋಶೆಟ್ ಆಯಿತು. ಇದೇ ಥರ ನಾವು ಪ್ರತಿ ಸಲ ವರ್ಕ್ ಮಾಡಬೇಕಾದ್ರೆ 2 ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ದಿಸ್ ಇಸ್ ಸೆಕೆಂಡ್ ಒನ್. ಇವತ್ತು ದಾರ ತುಂಬಾ ಸ್ಲಿಪ್ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ, ಪ್ಲೀಸ್ ಇಗ್ನೋರ್ ಮಾಡಿ. ಸೊ ಈ ರೀತಿ 2 ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ಮಾತ್ರ ನಾವು 3 ಚೈನ್ಸ್ ವರ್ಕ್ ಮಾಡಿಕೊಂಡು 2 ಟ್ರಿಪಲ್ ಕ್ರೋಶೆಟ್ನ ಮಾಡ್ತೀವಿ. ಮತ್ತು ಇನ್ನೆಲ್ಲ ಕಡೆ ಜಸ್ಟ್ 2 ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಈಗ ಪಿಕೋ ಸ್ಟಿಚ್ ಮಾಡೋದಕ್ಕೆ 3 ಚೈನ್ಸ್ ಆ್ಯಂಡ್ ಆ 2 ಟ್ರಿಪಲ್ ಕ್ರೋಶೆಟ್ನ ಸೇರಿಸ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಗೆ 2 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಈ ರೀತಿ ಬರುತ್ತೆ ಡಿಸೈನು. ತುಂಬಾ ಈಸಿಯಾಗಿ ವರ್ಕ್ ಮಾಡ್ಬೋದು. ಮತ್ತು ಇವಾಗ 1 ಚೈನ್ ಆ್ಯಂಡ್ ಟ್ರಿಪಲ್ ಕ್ರೋಶೆಟ್ ನೋಡಿ, ಡಿಸ್ಟೆನ್ಸ್ನ ನೋಡಿಕೊಂಡು ನಾವು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಯಾಕೆ ಅಂದರೆ ಬೇಸ್ ಲೈನ್ ಇಲ್ಲ, ಡೈರೆಕ್ಟಾಗಿ ನಾವು ಪಲ್ಲುಗೇನೆ ವರ್ಕ್ ಮಾಡ್ತಾ ಇರೋದ್ರಿಂದ ಎವ್ರಿ ಟೈಮ್ ಸೇಮ್ ಡಿಸ್ಟೆನ್ಸಲ್ಲಿ ನಾವು ಮಾಡಿಕೊಂಡಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ 2 ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಪಿಕೋ ಸ್ಟಿಚ್ ಮಾಡೋದಕ್ಕೆ 3 ಚೈನ್ಸ್ ಆ್ಯಂಡ್ ಸೇಮ್ ಟ್ರಿಪಲ್ ಕ್ರೋಶೆಟ್ಗೆ ಇದನ್ನು ಲಾಕ್ ಮಾಡ್ಕೊಬೇಕು. 2 ಟ್ರಿಪಲ್ ಕ್ರೋಶೆಟ್ನ ಸೇರಿಸಿ ಲಾಕ್ ಮಾಡಿಕೊಂಡು ಆಮೇಲೆ 2 ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಇದಾಗಿರುತ್ತೆ ಫಸ್ಟ್ ಸ್ಟೆಪ್. ಸೊ ಇದೇ ಥರ ಮತ್ತೆ 1 ಚೈನ್ ವರ್ಕ್ ಮಾಡಿ 2 ಟ್ರಿಪಲ್ ಕ್ರೋಶೆಟ್ ಮಾಡ್ಕೊತಾ ಹೀಗೆ ಈ ಫಸ್ಟ್ ಸ್ಟೆಪ್ಪನ್ನು ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೀವು ಬೇಕಾದರೆ ಈ ಒಂದೇ ಸ್ಟೆಪ್ಗೆ ಡಿಸೈನ ಎಂಡ್ ಮಾಡ್ಕೊಬೋದು. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ಬೇಕು ಅನ್ನೋರು ಹೀಗೆ ಒಂದೇ ಸ್ಟೆಪ್ಪಲ್ಲಿ ಡಿಸೈನ ಎಂಡ್ ಮಾಡ್ಕೊಬೋದು. ಬಟ್ ನಾನು ಇನ್ನೂ ಒಂದು ಸ್ಟೆಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆ ಸ್ಟೆಪ್ ವರ್ಕ್ ಮಾಡೋದಕ್ಕೆ ಸ್ಯಾರಿ ಬಾಡಿ ಕಲರ್ ಏನಿದೆ ಅಂದರೆ ಸ್ಯಾರಿ ಕಲರ್ ಥ್ರೆಡನ್ನು ತೊಗೊತಾ ಇದ್ದೀನಿ. ದಟ್ ಈಸ್ ಪಿಂಕ್ ಕಲರ್ ಥ್ರೆಡ್. ಅದು ಕೂಡ 6 ಎಳೆ ಇದೆ. ಸ್ಟಾರ್ಟಿಂಗ್ ನಾನು ಪಿಕೋ ವರ್ಕ್ ಮಾಡಿದೆ. ಪಿಕೋ ಆದಮೇಲೆ ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಫಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೆ, ಅಲ್ಲಿಗೆ ಥ್ರೆಡ್ನ ಆ್ಯಡ್ ಮಾಡ್ಕೊಬೇಕು. ಸೊ ಗಂಟು ಹಿಂದೆ ಹೋಗುತ್ತೆ. ನಾವು ಲೇಟರ್ ಆನ್ ಫ್ಯಾಬ್ರಿಕ್ ಗ್ಲೂಯಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಣ. ಫಸ್ಟು ನಾಟ್ ಫಿಕ್ಸ್ ಮಾಡಿಕೊಂಡು
ಈಗ ಟ್ರಿಪಲ್ ಕ್ರೋಶೆಟ್ನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕು. ಆ 1 ಚೈನ್ ಗ್ಯಾಪ್ ಇತ್ತಲ್ವಾ, ಸೊ ಅಲ್ಲಿಗೆ ನಾವು ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಮಾಡ್ಕೊಬೇಕು. ಇದು ಫಸ್ಟ್ ಒನ್ ಆ್ಯಂಡ್ ಅದೇ 1 ಚೈನ್ ಗ್ಯಾಪಲ್ಲಿ ಸೆಕೆಂಡ್ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ ಅಲ್ವಾ, ಈ ಬಾರ್ಡರ್ ಡಿಸೈನ್ ಫುಲ್ಲಾಗಿ ಟ್ರಿಪಲ್ ಕ್ರೋಶೆಟಿಂದನೇ ವರ್ಕ್ ಮಾಡೋದು ಅಂತ. ಹಾಗಾಗಿ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಇದಾದಮೇಲೆ ಪಿಕೋ ಸ್ಟಿಚ್ ಮಾಡೋದಕ್ಕೆ 3 ಚೈನ್ಸ್ ಆ್ಯಂಡ್ 2 ಟ್ರಿಪಲ್ ಕ್ರೋಶೆಟ್ನ ಸೇರಿಸ್ಕೊಂಡು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಿದ ನಂತರ ಮತ್ತೆ 2 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ನೋಡಿ, ಈ ರೀತಿ ನಾವು ಫಸ್ಟ್ ಸ್ಟೆಪ್ ಯಾವ ಥರ ಮಾಡಿದ್ವಿ ಎಕ್ಸಾಕ್ಟ್ಲಿ ಸೇಮ್ ಮೆಥಡೇ ಈ ಸೆಕೆಂಡ್ ಸ್ಟೆಪ್ಪಲ್ಲೂ ಫಾಲೋ ಮಾಡ್ಕೊಳೋದು. ಮತ್ತು ಇದಾದಮೇಲೆ 1 ಚೈನ್ ವರ್ಕ್ ಮಾಡಿ ಇನ್ನು 2 ಟ್ರಿಪಲ್ ಕ್ರೋಶೆಟ್. ಎಲ್ಲಿ ಅಂದರೆ ನೆಕ್ಸ್ಟ್ 1 ಚೈನ್ ಗ್ಯಾಪ್ ಇದೆ ಅಲ್ವಾ, ಸೊ ಅಲ್ಲಿಗೆ 2 ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಅಥವಾ ಬೀಡ್ ಬೇಕು ಅಂತ ಹೇಳೋರು, ಅಂದರೆ ಬೀಡ್ ಇಷ್ಟಪಡೋರು ಏನು ಮಾಡ್ಬೋದು, 1 ಚೈನ್ ವರ್ಕ್ ಮಾಡೋ ಬದಲು ಈ ರೀತಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಬೋದು. ಸೊ ಒಂದು ಬೀಡನ್ನು ಹೀಗೆ ದಾರದಲ್ಲಿ ಸ್ಲೈಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತು ಆ 1 ಚೈನ್ ಗ್ಯಾಪಲ್ಲಿ 2 ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಬೀಡ್ ಬೇಡ ಅಂತ ಹೇಳೋರು 1 ಚೈನ್ ವರ್ಕ್ ಮಾಡಿ, ಬೀಡ್ ಬೇಕು ಅಂತ ಹೇಳೋರು 1 ಚೈನ್ನ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ಬೀಡನ್ನ ರಿಪ್ಲೇಸ್ ಮಾಡ್ಕೊಬೋದು. ಸೊ ಈ ಡಿಸೈನಲ್ಲಿ ನಾನು ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ. ಹಾಗಾಗಿ ಸೆಕೆಂಡ್ ಸ್ಟೆಪ್ಪಲ್ಲಿ ಎಲ್ಲೆಲ್ಲಿ 1 ಚೈನ್ ಬರುತ್ತೆ ಅಲ್ಲೆಲ್ಲ ಬೀಡನ್ನ ರಿಪ್ಲೇಸ್ ಮಾಡ್ಕೊತೀನಿ. 2 ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಪಿಕೋ ಸ್ಟಿಚ್ ಮಾಡ್ಕೊತೀನಿ. ಆ 2 ಟ್ರಿಪಲ್ ಕ್ರೋಶೆಟ್ ಸೇರಿಸ್ಕೊಂಡು ಪಿಕೋ ವರ್ಕ್ ಮಾಡಿ ಮತ್ತು ಇನ್ನು 2 ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಸೊ ಎವ್ರಿ ಟೈಮ್ ನಾವು 2 ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡ್ಕೊಬೇಕು. ಈ ರೀತಿ ಬರುತ್ತೆ. ಮತ್ತು ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಬೇಕು. ದಾರನ ಸ್ವಲ್ಪ ಹೀಗೆ ಮೇಲೆ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಲೀಫ್ ಬೀಡ್ನು ಇಲ್ಲಿ ಟ್ರೈ ಮಾಡ್ಬೋದು. ಈ ರೀತಿ ರೌಂಡ್ ಬೀಡ್ ಬದಲು ಲೀಫ್ ಬೀಡಿಂದ ಕೂಡ ಟ್ರೈ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತು 1 ಚೈನ್ ಗ್ಯಾಪಲ್ಲಿ 2 ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ಸೇಮ್ ಡಿಸೈನ ನೀವು ಡಬಲ್ ಕ್ರೋಶೆಯಿಂದನೂ ಟ್ರೈ ಮಾಡ್ಬೋದು. ಯಾರಿಗೆಲ್ಲ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಅಂಥವರು ಡಬಲ್ ಕ್ರೋಶೆನ ಟ್ರೈ ಮಾಡಿ. ಫಿನಿಷಿಂಗಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ಡಬಲ್ ಕ್ರೋಶೆಗೂ ಟ್ರಿಪಲ್ ಕ್ರೋಶೆಗೂ. ಬಟ್ ಕ್ವಿಕ್ಕಾಗಿ ಮುಗಿಸ್ಬೇಕು, ಕಮ್ಮಿ ಟೈಮ್ ಇದೆ ಅಂತ ಹೇಳಿದಾಗ ಟ್ರಿಪಲ್ ಕ್ರೋಶೆಗಿಂತ ಡಬಲ್ ಕ್ರೋಶೆಯಿಂದ ಟ್ರೈ ಮಾಡಿ, ಆವಾಗ ಡಿಸೈನು ಬೇಗ ಮುಗಿಸ್ಬೋದು. ಸೊ ಇದೇ ಥರ ಈ ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು. ನೋಡಿ, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ 2 ಟ್ರಿಪಲ್ ಕ್ರೋಶೆನ 1 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡಬೇಕು. ಬೀಡ್ ಬೇಡ ಅಂತ ಹೇಳೋರಾದರೆ 1 ಚೈನ್ ವರ್ಕ್ ಮಾಡಿ ಮತ್ತು 2 ಟ್ರಿಪಲ್ ಕ್ರೋಶೆನ ಆ 1 ಚೈನ್ ಗ್ಯಾಪಲ್ಲಿ ಮಾಡ್ಕೊಬೇಕು. ಸೊ ಈ ಡಿಸೈನು ವಿತೌಟ್ ಟ್ಯಾಸಲ್ಸು ಚೆನ್ನಾಗಿ ಕಾಣಿಸುತ್ತೆ. ಇದು ಜಸ್ಟ್ ಬಾರ್ಡರ್ ಡಿಸೈನ್ ರೀತಿ. ಬಟ್ ನಾನಿಲ್ಲಿ ಟ್ಯಾಸಲ್ನ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಅವ್ರಿಗೆ ಕುಚ್ಚು ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಕುಚ್ಚನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲಿ ಅಂದರೆ ಎವ್ರಿ ಆಫ್ಟರ್ 7 to 8 ಬೀಡ್ ಆದಮೇಲೆ ಆ 1 ಚೈನ್ ವರ್ಕ್ ಮಾಡ್ತೀನಿ ಆ್ಯಂಡ್ ಆ 1 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಟೈ ಮಾಡ್ತೀನಿ. ಸೊ ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣಿಸುತ್ತೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಕ್ಲೈಂಟ್ಗೆ ಕುಚ್ಚು ಬೇಕು ಅಂತ ಹೇಳಿದ್ರು, ಹಾಗಾಗಿ ಕುಚ್ಚನ್ನು ಟೈ ಮಾಡ್ತೀನಿ. ನೋಡಿ, ಇಲ್ಲಿ ನಾನು 1 ಚೈನ್ ವರ್ಕ್ ಮಾಡಿದ್ದೀನಿ. ಬೀಡ್ ಆ್ಯಡ್ ಮಾಡೋ ಬದಲು 1 ಚೈನ್ ವರ್ಕ್ ಮಾಡಿದ್ದೀನಿ. ಎವ್ರಿ ಆಫ್ಟರ್ 7 ಬೀಡ್ 1 ಚೈನ್ ವರ್ಕ್ ಮಾಡಿದ್ದೀನಿ ಅಲ್ವಾ, ಆ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊತೀನಿ. ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಐ ಥಿಂಕ್ 70 or 80 ಸ್ಟ್ರಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊತೀನಿ. ಸ್ಪೇಸ್ ಕಮ್ಮಿ ಇದ್ದಾಗ ನಂಬರ್ ಆಫ್ ಸಿಲ್ಕ್ ಥ್ರೆಡ್ ಸ್ಟ್ಯಾಂಡ್ಸನ್ನು ಕಮ್ಮಿ ಮಾಡ್ಕೊಳ್ಳಿ. ಸೊ ಫೈನಲ್ ಲುಕ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದಿವತ್ತು ಹಾಕಿರೋ ಡಿಸೈನಿನ ಫಿನಿಶ್ಡ್ ಲುಕ್. ಇಲ್ಲಿ ನಾನು ಕುಚ್ಚು ಕಟ್ಕೊಳೋದಕ್ಕೆ ಜಸ್ಟ್ 80 ಸ್ಟ್ರಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ರೆಡ್ಯೂಸ್ ಮಾಡ್ಕೊಬೋದು ನಂಬರ್ ಆಫ್ ಸಿಲ್ಕ್ ಥ್ರೆಡ್ ಸ್ಟ್ಯಾಂಡ್ಸನ್ನು, ಬಿಕಾಸ್ ಅಲ್ಲಿ ಜಸ್ಟ್ 1 ಚೈನ್ ಗ್ಯಾಪ್ ಇದೆ ಅಲ್ವಾ, ಹಾಗಾಗಿ ಜೊತೆಗೆ ಕುಚ್ಚು ದೂರ ಇದ್ದಷ್ಟು ಪ್ಲೆಸೆಂಟ್ ಲುಕ್ ಕೊಡುತ್ತೆ. ದಟ್ ಈಸ್ ದ ರೀಸನ್ ನಾನು ಇಷ್ಟು ದೂರಕ್ಕೆ ಕುಚ್ಚನ್ನು ಟೈ ಮಾಡಿದ್ದೀನಿ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ನನಗೆ ಈ ಡಿಸೈನು ವಿತೌಟ್ ಟ್ಯಾಸಲ್ಸೇ ತುಂಬ ಇಷ್ಟ ಆಯಿತು. ಬಟ್ ನಾವು ಕ್ಲೈಂಟ್ ರಿಕ್ವೈರ್ಮೆಂಟ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ವರ್ಕ್ ಮಾಡಬೇಕಲ್ವ, ಹಾಗಾಗಿ ನಾನಿಲ್ಲಿ ಕುಚ್ಚನ್ನು ಸ್ವಲ್ಪ ದೂರನೇ ಟೈ ಮಾಡ್ಕೊಂಡಿದ್ದೀನಿ.
ಟ್ರೈ ಮಾಡಿ ನೀವು ಕೂಡ ಈ ಡಿಸೈನ ಆ್ಯಂಡ್ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾನು ನೆಕ್ಸ್ಟ್ ದಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.